ಇನ್ನೊಂದು ಹಾಡನ್ನಾಡಿ ದೇವರ ನಾಮ ಮಹಿಮೆಪಡಿಸೋಣ. ಆಮೆನ್ ಆಮೆನ್ ಆಮೆನ್. ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ದೆವ್ವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ಗಂಡಸರು ಗಂಡ ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಓ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಏನು ನಡೆಯುತ್ತೆ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಓಹೋ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೇವರು ನೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ಓಹೋ ದೇವರು ನೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಮುಂದೆ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಹಲ್ಲೆಲೂಯಾ. ಯೇಸಪ್ಪ ನಿನ್ನ ನಾಮದಲ್ಲಿ ದೆವ್ವಗಳು, ರೋಗಗಳು, ಎಲ್ಲ ಪಾಪಗಳು ನಿನ್ನ ಪಾಪ ಆರೋದ್ರೆ ಆಟೋಮೆಟಿಕ್ಕಾಗಿ ದೆವ್ವನೂ ಬರೋದಿಲ್ಲ, ರೋಗನೂ ಬರೋದಿಲ್ಲ. ನಿನ್ನ ಹತ್ರ ಪಾಪ ಇದ್ರೆ ಮಾತ್ರ ದೆವ್ವ, ರೋಗ, ಪೀಡೆ, ಪಿಶಾಚಿ ಬರೋದು. ಆಮೇನ್. ದೆವ್ವಗಳು ಓಡೋಬೇಕಾ, ಏನೋಗ್ಬೇಕು? ಪಾಪಗಳು ಹಾರಿ ಹೋಗ್ಬೇಕು. ನಿನ್ನ ಪ್ರಭಾವ ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಕೇಳಿಸ್ಲಿಲ್ಲ. ನಿನ್ನ ಪ್ರಭಾವ ಹೇಳಿ. ಯೇಸಪ್ಪನ ಪ್ರಭಾವ ಯಾವತ್ತೂ ಕುಂದೋಗೋದಿಲ್ಲ. ನಿನ್ನೆ, ಇವತ್ತು, ಇನ್ನು ಮುಂದಕ್ಕೆ ನಿತ್ಯ ನಿರಂತರಕ್ಕೂ ಯೇಸು ಕ್ರಿಸ್ತನ ಪ್ರಭಾವ ಒಂದೇ ಥರ ಇರ್ತದೆ. ಪುನರುತ್ಥಾನ ಶಕ್ತಿಯಿಂದ ಏನರ್ಥ ಗೊತ್ತಾ? ಸತ್ತು ಅವ್ರನ್ನ ಮರಣ ನಡ್ಕೊಳ್ಳಿಕ್ಕಾಗಲಿಲ್ಲ, ಅವ್ರು ಎದ್ದು ಬಂದ್ರು ಅಲ್ವಾ, ಅದಕ್ಕೆ ಪುನರುತ್ಥಾನ ದಿವಸ ಅಂತ ಹೇಳ್ತಾರೆ. ಇವತ್ತು ಈಸ್ಟರ್ ಹಬ್ಬ ಅಂತ ಹೇಳ್ಬೇಡಿ, ಪುನರುತ್ಥಾನ ಹಬ್ಬ ಅಂತೇಳಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತು ಎದ್ದು ಬಂದಿರ್ತಕ್ಕಂಥ ದಿವಸ. ಯಾವುದೆಲ್ಲ ಯಾರೆಲ್ಲ ಯೇಸು ಸ್ವಾಮಿ ಸತ್ತು ಎದ್ದು ಬಂದರೆ ನಂಬ್ತಾರೋ ಅವ್ರದ್ದು ರೋಗಗಳು ಬಿಡುಗಡೆ, ಕಾಯಿಲೆಗಳು ಬಿಡುಗಡೆ, ಬಂಧನಗಳು ಬಿಡುಗಡೆ, ಎಲ್ಲ ಅಂಧಕಾರ ಶಕ್ತಿ ಬಿಟ್ಟೋಗಿ ಇವತ್ತು ಫ್ರೀಯಾಗಿ ಮೈನ ಅಲ್ಲಾಡಿಸ್ಕೊಂಡು ಹೋಗ್ತೀರಾ. ಹಲ್ಲೆಲೂಯಾ ಹಲ್ಲೆಲೂಯಾ. ನಂಬ್ತೀರಾ? ಆಮೇನ್. ಇಷ್ಟೊತ್ತು ನಾವು ಆರಾಧನೆ ಭಾಗ, ಪ್ರಾರ್ಥನೆ ಭಾಗ, ವಿಜ್ಞಾಪನೆ ಪ್ರಾರ್ಥನೆ ಭಾಗವನ್ನು ಮುಗಿಸಿದ್ದೀವಿ. ಈಗ ನಾವು ಪುನರುತ್ಥಾನ ದಿವಸದ ಒಂದು ಹಬ್ಬ ಇವತ್ತು ಯೇಸು ಸ್ವಾಮಿ ತನ್ನ ಮಹಿಮೆಯ ಶಕ್ತಿಯೊಂದಿಗೆ ಇದ್ದು ಬಂದಿರತಕ್ಕಂಥ ಹಬ್ಬ. ಈ ದಿವಸ ನಾವು ಎಲ್ಲರೂ ಕೂಡ ಕರ್ತನನ್ನು ಆರಾಧನೆ ಮಾಡಿ ಸ್ತುತಿಸೋತ್ರ ಮಾಡೋಕ್ಕೆ ಬಂದಿದ್ದೀವಿ. ಈಗ ವಚನದ ಭಾಗಕ್ಕೆ ಹೋಗುವಾಗ ಮೂಗುರಮ್ಮ ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೀನಿ. ವಚನದ ಭಾಗ ಚೆನ್ನಾಗಿ ಬರಲಿ, ಪವಿತ್ರಾತ್ಮ ಶಕ್ತಿಯಿಂದ ಬರಲಿ ಅಂತ ಮೂಗುರಮ್ಮ ಪ್ರಾರ್ಥನೆ ಮಾಡಿ. ಯೇಸಪ್ಪ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೀಯಪ್ಪ, ಪರಿಶುದ್ಧನಾದ ದೇವರೇ ಏಸಯ್ಯ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇಷ್ಟೊತ್ತುವರೆಗೂ ವಚನ ಭಾಗವನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಷ್ಟೊತ್ತು ಆರಾಧನಾ ಭಾಗವನ್ನು ನೀನು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯ ಕೊಡುವಾಗ ಸ್ವಾಮಿ ನಿನ್ನ ಅಗ್ನಿ ಅಭಿಷೇಕ ಇಳಿದು ಬರಲಿ ದೇವರೇ.
ಇಷ್ಟೊತ್ತುವರೆಗೂ ನೀ ಹೇಳಿರೋದು ಕೊಡೆಗೆ ನೀ ತಿಳಿಸ್ತೀಯಲ್ಲಪ್ಪ ಆತ್ಮಗಳಿಗೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮಲ್ಲೂ ಕೂಡ ಭಯ ಇರಬೇಕು ಅಂತ ನಾನು ಪ್ರಾರ್ಥಿಸ್ತಿದ್ದೀನಿ ದೇವ್ರೆ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಪಾಸ್ಟರ್ಗಳು ಹೇಳಿರೋ ಮಾತನ್ನು ತಿಳ್ಕೊಂಡು ಸ್ವಾಮಿ ಲಾಲಾಯಿಸ್ಕೊಳ್ಳುವಂಥ ಕೃಪೆ ಕೊಡ್ತೀಯ ತಂದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೀನಿ ಕರ್ತನೆ. ನಿನ್ನ ಪ್ರಸನ್ನತೆ ಆ ಸಭೆಗಳ ಮೇಲೆ ಇಲ್ಲೇ ಇಳಿದು ಬರಲಿ ದೇವ್ರೆ. ಯೇಸುವಿನ ನಾಮದಿಂದ ಪ್ರಾರ್ಥಿಸಿ ಬೇಡುವ ಜೀವಳ ತಂದೆ. ಆಮೇಲೆ ಆಮೇನ್ ಆಮೇಲೆ ಆಮೇನ್. ಪ್ರೈಸ್ ಲಾರ್ಡ್. ಇವತ್ತು ನಾವು ಪುನರುತ್ಥಾನ ದಿವಸ ಅಂದರೆ ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದಿರತಕ್ಕಂಥ ಒಂದು ಹಬ್ಬದ ದಿವಸ ನಾವು ಬಂದಿದ್ದೀವಿ ಪ್ರಿಯರೇ. ಈ ಹಬ್ಬದ ದಿವಸದಲ್ಲಿ ಇದರ ಬಗ್ಗೆ ಒಂದು ಚಿಕ್ಕ ಸಂದೇಶವನ್ನು ಕೊಡ್ತೀನಿ. ಇವತ್ತು ಎಲ್ಲ ಯೂಟ್ಯೂಬ್ಗಳಲ್ಲಿ, ಎಲ್ಲ ಫೇಸ್ಬುಕ್ಗಳಲ್ಲಿ, ಎಲ್ಲ ಸಭೆಗಳಲ್ಲೂ ಯೇಸು ಸ್ವಾಮಿ ಸತ್ತಿರೋದು ಎದ್ದಿರೋದ್ರ ಬಗ್ಗೆ ವಾಕ್ಯ ಕೊಡ್ತಾರೆ. ಆದರೆ ನಾನು ಇವತ್ತು ಸತ್ತಿರೋದು ಎದ್ದಿರೋದು ನಂಬಿಕೋಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ವಾಕ್ಯ ಕೊಡ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಹಾಲೆಲೂಯಾ. ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕಿಂತನೂ ದೊಡ್ಡ ಹಬ್ಬ ಇದಾಗಿದೆ ಪ್ರಿಯರೇ. ಕ್ರಿಸ್ಮಸ್ ಹಬ್ಬ ಯೇಸು ಸ್ವಾಮಿ ಮಾನವನಾಗಿ ಹುಟ್ಟಿ ಬಂದಿದ್ದಷ್ಟೇ. ಕ್ರಿಸ್ಮಸ್ ಹಬ್ಬ ಯೇಸು ಸ್ವಾಮಿ ಮಾನವನಾಗಿ ಹುಟ್ಟಿ ಬಂದಷ್ಟೇ. ಆದರೆ ಈ ಹಬ್ಬ ಮಾನವನಾಗಿ ಇದ್ದು ಜೀವಿಸಿ ಕೊನೆಗೆ ಅವರು ಸತ್ತು ಎದ್ದು ಬಂದಿರೋ ದಿವಸ. ಹುಟ್ಟಿ ಬರೋದಕ್ಕೆ ಸತ್ತು ಪುನಃ ಹುಟ್ಟಿ ಬರೋದಕ್ಕೆ ಭಾಳ ವ್ಯತ್ಯಾಸ ಇದೆ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ಸತ್ತು ಪುನಃ ಎದ್ದು ಬರೋದಕ್ಕೆ ಭಾಳ ವ್ಯತ್ಯಾಸ ಇದೆ, ಇದೆ ಅಲ್ವಾ? ಆಗ ಯೇಸು ಸ್ವಾಮಿ ಇವತ್ತು ಸತ್ತು ದೇವರಾಗಿ ನನ್ನನ್ನು ಮರಣ ಹಿಡ್ಕೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ಅವರು ಮರಣವನ್ನು ಜಯಿಸಿ ಬಂದಂಥ ಮೃತ್ಯುವನ್ನೇ ಜಯಿಸಿ ಬಂದ ಮೃತ್ಯುಂಜಯನಾಗಿ ಬಂದ ದಿವಸ. ನಮ್ಮ ದೇವರ ಇನ್ನೊಂದು ಹೆಸರೇನು ಗೊತ್ತಾ? ಮೃತ್ಯುಂಜಯ. ಅಂದರೆ ಮರಣವನ್ನು ಗೆದ್ದು ಬಂದವರು, ಮೃತ್ಯುವನ್ನು ಗೆದ್ದು ಬಂದವರು, ಮೃತ್ಯುವಿನ ಮೇಲೆ ಜಯವನ್ನು ಪಡೆದವನೇ ಮೃತ್ಯುಂಜಯ. ಮೃತ್ಯುವಿನ ಮೇಲೆ ಜಯ ಪಡೆದ ಮೃತ್ಯುಂಜಯ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಕ್ರಿಸ್ಮಸ್ ಹಬ್ಬಕ್ಕಿಂತನೂ ಕೂಡ ದೊಡ್ಡದು. ಈ ಹಬ್ಬನ ಆಚರಿಸಲೇಬೇಕು, ನಾವು ಆಚರಿಸಲೇಬೇಕು. ಅದಕ್ಕೇನೆ ಇವತ್ತು ಒಬ್ಬರು ಕೂಡ ತಪ್ಪಿಸ್ದೇನೆ ಬನ್ನಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂಡೆ. ಹಲ್ಲೆಲೂಯಾ. ಅದರಲ್ಲಿ ಬಂದಿದ್ದೀರಾ? ಸ್ತೋತ್ರ. ದಾಕ್ಷಾಯಣಿ ಕುಟುಂಬದವರೆಲ್ಲ ಇವತ್ತು ಬೇಗ ಬಂದಿದ್ದೀರಾ? ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಹಬ್ಬ ಎಂದರೆ ಇದು ಕ್ರಿಸ್ತರಿಗೆ ಅತೀ ಸಂತೋಷವನ್ನು ಉಂಟು ಮಾಡುವಂಥ ಹಬ್ಬ ಆಗಿದೆ. ಯಾಕೆಂದರೆ ಶಿಲುಬೆಗೆ ಹಾಕಿದಾಗ ಯಾವ ಕ್ರೈಸ್ತರು ಕಣ್ಣೀರು ಹಾಕಿದ್ರು, ಯಾವ ಯೇಸು ಅನುಯಾಯಿಗಳು ಕಣ್ಣೀರು ಹಾಕಿದ್ರು. ಏಸಪ್ಪ ನಿನ್ನ ಶಿಲುಬೆಗೆ ಏರಿಸ್ಬಿಟ್ರಲ್ಲಪ್ಪ, ಆ ಚಾಟಿಯಲ್ಲಿ ಹೊಡೆದ್ರಲ್ಲಪ್ಪ, ಮುಳ್ಳು ಕಿರೀಟನ ಹಾಕಿದ್ರಲ್ಲಪ್ಪ, ನಿನಗೆ ಉಗಿದ್ರಲ್ಲಪ್ಪ ಅಂತ ಅವತ್ತು ಕಣ್ಣೀರು ಹಾಕಿರ್ತಕ್ಕಂಥ ಜನಗಳಿಗೆ 3 ದಿವಸದಲ್ಲಿ ನಾನು ಎದ್ದು ಬಂದಿದ್ದೀನಿ ಅಂತ ಶುಭ ಸಂತೋಷ ಕೊಟ್ಟಿದ್ದೆ. ಗುಡ್ ಫ್ರೈಡೆ ದಿವಸ ದುಃಖದಲ್ಲಿ ಇದ್ದಂಥ ಜನಗಳಿಗೆ ಯೇಸು ಸ್ವಾಮಿ ನಾನು ಎದ್ದು ಬಂದಿರೋ ಸಂತೋಷವನ್ನು ಕೊಟ್ಟಂಥ ಸುಮಧುರವಾದ ಸುದಿನಾನೇ ಈ ಒಂದು ಪುನರುತ್ಥಾನ ದಿವಸದ ಹಬ್ಬ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರಿಗಾಗಿ? ಇದು ಯಾರಿಗಾಗಿ? ನಮಗಾಗಿ. ಜೋರಾಗಿ ಮಾತಾಡಬೇಕು. ಒಂದು 5 ಸ್ವರ ಕೇಳ್ತಾ ಇದ್ದೆ, ಬಾಕಿ ಇರೋ ಸ್ವರ ಬರಲಿ. ಆಮೇಲೆ ಯಾರಿಗಾಗಿ? ನಮಗಾಗಿ. ಅವರು ಸತ್ರು, ಹೂಳಲ್ಪಟ್ಟರು, 3 ದಿವಸ ಎಬ್ಬಿಸಲ್ಪಟ್ಟರು. ಈ ಒಂದು ಎಬ್ಬಿಸಲ್ಪಟ್ಟಂಥ ಈ ಸುದಿನ ಯಾರು ನಂಬ್ತಿರೋ ಅವರಿಗೆ ಮಾತ್ರ ರಕ್ಷಣೆ. ಯಾರು ನಂಬೋದಿಲ್ವೋ, ಏಸು ಹತ್ರ ಬಂದರೆ ಒಳ್ಳೇದಾಗ್ತದೆ, ವಾಸಿಯಾಗ್ಬಿಡ್ಲಿ, ಅದ್ಭುತ ಆಗ್ಬಿಡ್ಲಿ ಅಂತ ಯಾರು ಬರ್ತಾರೋ ಅವರಿಗೆ ರಕ್ಷಣೆ ಇಲ್ಲ. ಏಸಪ್ಪ ಬಂದರು, ಹುಟ್ಟಿದ್ರು, ಜೀವಿಸಿದ್ರು, ಸತ್ರು, ಹೂಣಲ್ಪಟ್ಟರು, ನಮಗೋಸ್ಕರ ಎದ್ದು ಬಂದಿರೋದು ಯಾರು ನಂಬ್ತಿರೋ ಅವರಿಗೆ ರಕ್ಷಣೆ ಮತ್ತು ನಿತ್ಯ ಜೀವ ಇದೆ ಪ್ರಿಯರೇ. ನಮ್ಮ ದೇಹದಲ್ಲಿ ನಾವು ಸತ್ತರೂ ಕೂಡ ನಮ್ಮ ಆತ್ಮ ನಿತ್ಯತಕ್ಕೂ ಯೇಸು ಸ್ವಾಮಿ ಹತ್ರ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಆಧಾರವಾದಂಥ ವಾಕ್ಯ. ಇದನ್ನು ನೀವು ನಂಬಿದ್ರೆ ಮಾತ್ರ ನಿಮಗೆ ನಿತ್ಯ ಜೀವ, ಇಲ್ಲ ಅಂದರೆ ನಿತ್ಯ ಜೀವ ಇಲ್ಲ ಇಲ್ಲ ಇಲ್ಲ. ರೋಮಪುರ 10ನೇ ಅಧ್ಯಾಯ 9-10 ಓದಿ. 10ನೇ ಅಧ್ಯಾಯ 9-10 ಓದಿ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಸಾಕು. ಅದೇನೆಂದರೆ ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕಂತೆ. ಯೇಸುನೇ ನಿಜವಾದ ದೇವರು, ಸತ್ಯವಾದ ದೇವರು ಅಂತ ಬಾಯಿಂದ ನೀವು ಹೇಳ್ಬೇಕಂತೆ. ನಿಮ್ಮ ಜೋಬಿನ ಹಣದಿಂದ ಅರಿಕೆ ಮಾಡೋದಲ್ಲ, ನಿಮ್ಮ ಆಸ್ತಿಯಲ್ಲಿ ಪಾಲು ಕೊಟ್ಟು ಅರಿಕೆ ಮಾಡೋದಲ್ಲ,
ನಿಮ್ಮ ಬಾಯಿಂದ ಅರ್ಕೆ ಮಾಡಬೇಕಂದ್ರೆ ಯೇಸುವೇ ಕರ್ತರು ಅಂತೇಳಿ ಬಾಯಿಂದ ಅರ್ಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹಾಗಾದರೆ ಪ್ರಿಯರೇ, ನೀವು ಯೋಚನೆ ಮಾಡಿ, ಎಷ್ಟೋ ಜನ ಮಹಾತ್ಮರುಗಳು, ಎಷ್ಟೋ ಜನ ಮಂತ್ರವಾದಿಗಳು, ಎಷ್ಟೋ ಜನ ಮೈ ಮೇಲೆ ದೇವರು ಬರ್ತದೆ ಅಂತ ಕುಣ್ಕೊಂಡು ನಾಟಕ ಆಡ್ತಿರತಕ್ಕಂಥ ಜನಗಳು, ಎಷ್ಟೋ ಜನ ಪುಣ್ಯಾತ್ಮಂದರು ಸತ್ರು, ಆದರೆ ಅವರ ಮಣ್ಣಲ್ಲಿ ಮಣ್ಣಾಗೆ ಹೋದರು. ಯಾವ ಮಹಾತ್ಮನೂ ಕೂಡ ಎದ್ದು ಬರಲಿಲ್ಲ. ಆದರೆ ಇಡೀ ಪ್ರಪಂಚದಲ್ಲಿ ಎದ್ದು ಬಂದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಯೇಸು ಸ್ವಾಮಿ ಮಾತ್ರ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಮಹಾತ್ಮರು ಸತ್ರು, ಪುಣ್ಯಾತ್ಮರು ಸತ್ರು, ಮಂತ್ರವಾದಿಗಳು ಸತ್ರು, ಮೈ ಮೇಲೆ ನನಗೆ ದೇವರು ಬರ್ತದೆ ಕುಣಿದಾಡಿದವರು ಸತ್ತೋದ್ರು. ಆದರೆ ಅವ್ರು ಯಾರು ಎದ್ದು ಬರಲಿಲ್ಲ. ಎದ್ದು ಬಂದವರು ಯಾರು ಗೊತ್ತಾ? ಯೇಸು ಸ್ವಾಮಿ ಮಾತ್ರ. ಅದಕ್ಕೆ ಆಧಾರವಾದಂಥ ಜಾಗ ಈಗಲೂ ಇದೆ. ಎಲ್ಲ ಗ್ರಂಥಗಳಲ್ಲಿ ಹೆಂಗೆ ಬರ್ತಿದೆ ಅದು ನನಗೆ ಬೇಡ, ಯಾವುದಕ್ಕೂ ಆಧಾರ ಇಲ್ಲ. ಆದರೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದಂಥ ಜಾಗ, ಓಡಾಡಿದಂಥ ಜಾಗ, ಅವ್ರು ಇರ್ತಕ್ಕಂಥ ಗೋರಿ, ಅವ್ರು ಇರ್ತಕ್ಕಂಥ ಸ್ಥಳ ಎಲ್ಲವೂ ಕೂಡ ಈಗಲೂ ಇದೆ ಇದೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಎಷ್ಟೋ ಜನ ಸತ್ತೋಗಿದ್ದಾರೆ, ಯಾರು ಎದ್ದು ಬರಲಿಲ್ಲ. ನಮ್ಮಪ್ಪ ಎದ್ದು ಬಂದಿರ್ತಾರೆ. ಅದರ ಅರ್ಥ ಅವರು ದೇವರಾಗಿ ಬಂದರು. ಮರಣ ಅಥವಾ ಮೃತ್ಯು ಅವ್ರನ್ನ ಜಯಿಸಕ್ಕೆ ಸಾಧ್ಯ ಆಗಲಿಲ್ಲ, ಅವರು ಎದ್ದು ಬಂದರು. ಆಮೇಲೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅವರು ಬಂದರು ಇದನ್ನು ನಾವು ತಿಳ್ಕೊಳ್ಳೋಣ. ಮತ್ತಾಯ 26ನೇ ಅಧ್ಯಾಯ, ಮತ್ತಾಯ 26ನೇ ಅಧ್ಯಾಯ 28ನೇ ವಾಕ್ಯ ಓದಿ. ಇದು ನನ್ನ ರಕ್ತ. ಬೇಡ, ಮೇಲ್ಗಡೆ ಓದ್ಬಿಡಪ್ಪ. ಇವತ್ತು ಕರ್ತನ ಮೇಜಿದೆಯಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಓದಾಗ ಗೊತ್ತಾಗಲಿ. 25ರಿಂದ ಓದಿ, ಬೇಡ 26ರಿಂದ ಓದಿ. 26ರಿಂದ ಕರ್ತನ ಮೇಜಿ ಇರೋದಕ್ಕೋಸ್ಕರ ಇದು ಪೂರ್ತಿ ಓದ್ಬಿಡೋಣ. ಅಲ್ಲಲ್ಲಿಯ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಯಾಕೆ ಬಿಟ್ರಿ? ದೊಡ್ಡದಾಗಿ ಟಿವಿ ತೋರಿಸ್ತಾ ಇದ್ದೀನಿ ತಾನೆ, ಬಹು ಜನ ಯಾಕೆ ಬಿಟ್ಬಿಟ್ರಿ? ಈಗ ಇನ್ನೊಂದ್ಸಲ ಹೇಳಿ. ಇದು ಹೇಳಿ, ಇದು ಓದ್ಲಿ ಬರೋಲ್ಲ, ಓದಿ ಒಂದೇ ಸಲ. ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡೋ ರಕ್ತ. ಹಾಗಾದರೆ ನಾವು ಕರ್ತನ ಮೇಜನ್ನು ತಿಂಗಳ ನಾವು ಯಾಕೆ ಕೊಡ್ತಾ ಇದ್ದಿದ್ದಾರೆ? ಯಾರ ಮಗದು? ತಿಂಗಳ ನಾವು ಯಾಕೆ ಕೊಡ್ತಾ ಇದ್ದಿದ್ದಾರೆ? ಆ ಕರ್ತನ ಮೇಜನ್ನು, ದ್ರಾಕ್ಷ ರಸವನ್ನು ನಾವು ರಕ್ತದ ಸವಿ ನೆನಪಿನಲ್ಲಿ ಕೊಡ್ತೀವಿ. ಬ್ರೆಡ್ಡನ್ನು ನಾವು ಏನು ಮಾಡ್ತೀವಿ? ರೊಟ್ಟಿಯನ್ನು ಏನು ಮಾಡ್ತೀವಿ? ದೇಹದ ನೆನಪಿಗೋಸ್ಕರ. ಸ್ವಾಮಿ ನಿನ್ನ ದೇಹ ಈ ಥರ ಛಿದ್ರ ಆಯ್ತಲ್ಲಪ್ಪ, ನನ್ನ ಪಾಪಕ್ಕೋಸ್ಕರ, ನನ್ನ ಶಾಪಕ್ಕೋಸ್ಕರ, ಅದಕ್ಕೇನೆ ನಾನು ನಿಮ್ಗೆ ಹೇಳ್ತಾ ಇರೋದು, ಕರ್ತನ ಮೇಜಲ್ಲಿ ಭಾಗವಹಿಸೋದಕ್ಕೋಸ್ಕರ ಆದಷ್ಟು ಬೇಗ ದೀಕ್ಷಾಸ್ಥಾನ ತಗೊಳ್ಳಿ. ಯಾರಿಗೆಲ್ಲ ಏಸಪ್ಪನ ಸಂಪೂರ್ಣವಾಗಿ ನಂಬಿದ್ದೀರೋ, ಏಸಪ್ಪನೇ ಸತ್ಯೋಜ ದೇವರು, ಜೀವಂತ ದೇವರು, ಮನಮುರ್ಗ ದೇವರು ನಂಬಿದ್ದೀರೋ ಅವರೆಲ್ಲರೂ ಬಂದು ದೀಕ್ಷಾಸ್ಥಾನ ತಗೋಬೋದು. ನನಗೆ ನಾಳೆ ಆಗಲಿ ನಾಡಿದ್ದಾಗಲಿ ಅಂತಂದರೆ, ಇವತ್ತು ಇರಾನ್ ಇರಾಕ್ ಯುದ್ಧ ನಡೀತದೆ, ಹಾಗೆಯೇ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ಬಿಟ್ಟು ತಗೊಬಂದು ನಮ್ಮ ಮೈಸೂರಿಗೆ ಬಾಂಬ್ ಹಾಕ್ಬಿಟ್ಟು ಏನು ಮಾಡ್ತೀರಾ? ಹೋಯ್ತಾ? ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ರಕ್ಷಣೆ ಹೊಂದ್ಕೋಬೇಕಾ? ಇದನ್ನ ನಂಬಿ. ಯಾರಿಗೆಲ್ಲ ಯೇಸುಸ್ವಾಮಿ ಸತ್ಯ ಎದ್ದು ಬಂದಿರೋದು ನಂಬ್ತಿರೋ ಅವರೆಲ್ಲ ದೀಕ್ಷಾಸ್ಥಾನ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ವಾ ನಾವೇನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಲ್ಲಿಯ ಇದು ಬಹು ಜನರ ಪಾಪಗಳ ಕ್ಷಮೆಗೋಸ್ಕರ ಸುರಿಸಲ್ಪಡುವಂಥ ರಕ್ತ ಅಂತೆ. ಹಾಗಾದರೆ ಯೇಸು ಸ್ವಾಮಿ ಆಲ್ರೆಡಿ ರಕ್ತ ಸುರಿಸಿದ್ದಾರೆ. ಯಾರಿಗೋಸ್ಕರ? ಬಹು ಜನರಿಗೋಸ್ಕರ. ಯೋಹಾನ 3:16 ಏನು ಬರ್ತಿದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕಾದ ಆತನ ಕೊಟ್ಟರು. ಹಾಗಾದರೆ ಯೇಸು ಸ್ವಾಮಿ ಬಂದಿದ್ದು ಇಡೀ ಲೋಕಕ್ಕೋಸ್ಕರ. ಆದರೆ ಲೋಕಕ್ಕೆ ಪೂರ್ತಿ ರಕ್ಷಣೆ ಇಲ್ಲ. ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಮಾತ್ರ ರಕ್ಷಣೆ. ಈಗ ಈ ವಾಕ್ಯದಲ್ಲಿ ಬರೆದಿದ್ದೇನು? ಯೇಸುವನ್ನು
ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ರಿಂದ ನಂಬುದ್ರೆ ನಿಮಗೆ ನಿತ್ಯ ರಕ್ಷಣೆ, ನಿಮಗೆ ನಿತ್ಯ ಜೀವ. ಇಲ್ಲಾಂದರೆ ಇಲ್ಲ, ಇಲ್ಲಾಂದರೆ ಇಲ್ಲ. ಹಾಗಾದರೆ ನಿಮಗೆ ರಕ್ಷಣೆ ಹೊಂದಬೇಕಾ? ನೀವು ಇವತ್ತಿನಿಂದ ಇಡೀ ಬೈಬಲಲ್ಲಿ ಎಷ್ಟೇ ಓದಿ ಏನೇ ಮಾಡಿ ಅದು ಇದೊಂದು ವಾಕ್ಯನ ಮಿಸ್ ಮಾಡ್ಕೊಬಿಟ್ರೆ ನಿಮಗೆ ರಕ್ಷಣೆ ಇಲ್ಲ. ಯಾವ ವಾಕ್ಯನ ಮಿಸ್ ಮಾಡ್ಕೊಂಡ್ರೆ? ಏಸಪ್ಪ ನಮಗೋಸ್ಕರ ಸತ್ತು ಉಣ್ಣಲ್ಪಟ್ಟು ದೇವರು ಅವನನ್ನು ಎಬ್ಬಿಸಿದರು. ಜೀವಂತವಾಗಿ ಎದ್ದು ಬಂದಿರೋದು ಯಾರು ನಂಬ್ತಿರೋ ಅವರಿಗೆ ಮಾತ್ರ ರಕ್ಷಣೆ. ಅಲ್ಲಲ್ಲಿಯ ಯಾಕೆ ಅವರು ಸತ್ತಿರೋದಾದ್ರೆ ನಮ್ಮ ಪಾಪ ಕ್ಷಮೆಗೋಸ್ಕರ. ಅಲ್ಲಲ್ಲಿಯ ಪಾಪ ಕ್ಷಮೆಗೋಸ್ಕರ ಸತ್ತರು. ಆದರೆ ಸ್ವೀಕಾರ ಮಾಡಿದ್ರೆ ಮಾತ್ರ ಪಾಪ ಪರಿಹಾರ, ಇಲ್ಲ ಬರೀ ಕ್ಷಮೆ ಮಾತ್ರ ಅಲ್ಲ. ಕೆಲಸ ಇದೆಯಾ? ನಿಮಗೆ ಕ್ಷಮೆ ಮಾತ್ರ ಬೇಕೋ ಅಲ್ಲ ಪರಿಹಾರನೇ ಬೇಕೋ? ಪರಿಹಾರ ಬೇಕಾನೆ. ಗಂಡಸರಿಗೆ ಬಾಯಿ ಇದೆಯಾ? ಪರಿಹಾರ ಬೇಕೋ ಕ್ಷಮೆ ಬೇಕೋ? ಪರಿಹಾರ ಬೇಕು. ಹಾಲೆಲೂಯಾ. ಹೆಂಗಸರು ಮಾತ್ರ ಸೌಂಡ್ ಬರ್ತಿದೆ, ಗಂಡಸರು ಬರ್ತಾ ಇಲ್ಲ, ಅದಕ್ಕೋಸ್ಕರ ಹಾಲೆಲೂಯಾ. ಮೀಸೆ ಬಂದವರೆಲ್ಲ ಗಂಡಸರೇ, ಹಾಲೆಲೂಯಾ. ಮೀಸೆ ಬರ್ದಿರೋರೆಲ್ಲ ಹೆಂಗಸರು. ಈಗ ಯಾರ್ದು ಸೌಂಡ್ ಜಾಸ್ತಿ ಬರ್ತದೆ ನೋಡೋಣ. ಹಾಲೆಲೂಯಾ. ಸಲ ನೋಡಿ ಹೆಂಗಸರು ಬರ್ತಾರೆ. ಇನ್ನೊಂದ್ಸಲ ಹಾಲೆಲೂಯಾ. ಈಗ ಪರವಾಗಿಲ್ಲ, ಸ್ವಲ್ಪ ಈ ಕಾಲು ಬರ್ತಾ ಇದೆ, ಆದ್ರೂ ಸೋತಿರೋದು ಗಂಡಸ್ರೆ. ಹಾಲೆಲೂಯಾ. ನೋಡಿ ಪ್ರೈಸಲ ಇರಲಿ, ಪ್ರೈಸಲ. ಬಹು ಜನರ ಪಾಪ ಕ್ಷಮೆಗೋಸ್ಕರ ಅವರಿಗೆಲ್ಲ ಕ್ಷಮೆ ಕೊಟ್ಟಾಯ್ತು ಮಾದೇವ. ಆದರೆ ಸ್ವೀಕಾರ ಮಾಡಿದವ್ರಿಗೆ ಮಾತ್ರ ಪರಿಹಾರ. ಕ್ಷಮೆ ಕೊಟ್ಟಾಗೈತು ಮಾದೇವ, ಆದರೆ ಕ್ಷಮೆ ಪಡ್ಕೊಳ್ಳೋಕೆ ಯೋಗ್ಯತೆ ನಿನ್ನ ಹತ್ರ ಇರಬೇಕು. ನೀನು ಬಂದು ಸ್ವೀಕಾರ ಮಾಡಿದ್ರೆ ನೀನು ಪರಿಹಾರ. ಹಾಲೆಲೂಯಾ. ಹಾಗಾದರೆ ಯೇಸು ರಕ್ತ ಯಾಕೆ ಕೊಡಲ್ಪಡ್ದು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಮುಂದಿನ ವಾಕ್ಯಕ್ಕೆ ಹೋಗೋಣ. ಯಾಕೆಂದರೆ ಇನ್ನೊಂದು ಮಾತು, ಯೇಸು ಸ್ವಾಮಿ ಹುಟ್ಟಿ ಬಂದಿದೆ ಯಾಕೆ ಅಂತೇಳಿ. ಯೇಸು ಸ್ವಾಮಿ ಹುಟ್ಟಿ ಬಂದಿದೆ ಪಾಪನ ಪರಿಹಾರ ಮಾಡೋಕ್ಕೋಸ್ಕರ. ತಗೊಳ್ಳಿ ಓದಿ ಮತ್ತಾಯ 1:21. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಯಾರನ್ನ ಇಲ್ಲ ನೋಡಿ, ನೀವು ಓದಿ. ಆತನೇ ತನ್ನ ಜನರನ್ನು, ಇಡೀ ಲೋಕನಲ್ಲ. ಏನ್ ಮಾಡಿದ್ರು ಗೊತ್ತಾ? ಎಲ್ಲರೂ ಪಾಪ ಪರಿಹಾರ ಮಾಡ್ತಾರೆ. ಸುಳ್ಳು. ಯಾರು ಸ್ವೀಕಾರ ಮಾಡಿದ್ರು ಅವ್ರು ಮಾತ್ರ ತನ್ನ ಜನ. ನೀವು ಸ್ವೀಕಾರ ಮಾಡಿದ ಗುರ್ತು ಯಾವುದು ಗೊತ್ತಾ? ದೀಕ್ಷಾಸ್ನಾನ. ಅರ್ಥ ಆಗ್ತಿದ್ಯಾ? ಸ್ವೀಕಾರ ಮಾಡಿದ್ರೆ ಅಂತ ಗುರ್ತು ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಮಾಡ್ಲಿಕ್ಕೆ ಆಗದೇ ಸ್ವೀಕಾರ ಮಾಡಿದ್ರು ತುಂಬ ಜನ ಇದ್ದೀರಿ, ಇಲ್ಲಂದಿಲ್ಲ. ಅವ್ರನ್ನ ಕೈ ಬಿಟ್ಬಿಡೋದಿಲ್ಲ ದೇವರು. ನಿಮಗೆ ಅವಕಾಶಗಳನ್ನ ಕೊಡ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನೇ ತನ್ನ ಜನರನ್ನ. ಯಾರು ತನ್ನ ಜನರು? ನೀವೇ ಕಣ್ರಿ, ನಾವೇ ಕಣ್ರಿ. ನಿಮಗೆ ದೀಕ್ಷಾಸ್ನಾನ ಆಗದಿದ್ರು ಕೂಡ ನೀವು ಯೇಸುವನ್ನು ಸ್ವೀಕಾರ ಮಾಡಿದ್ದೀರಾ. ನೀವೆಲ್ಲರೂ ಯೇಸು ಕ್ರಿಸ್ತನ ತನ್ನ ಜನ ಆಗಿದ್ದೀರಾ. ತನ್ನ ಜನರನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಕುಡ್ಕೊಂಡು ಪಡ್ಕೊಂಡು ಮೋಸ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಂಡು ವಾಕ್ಯಕ್ಕೆ ವಿರೋಧವಾಗಿ ಯಾರು ನಡೀತಾರೋ ಅವರಿಗೋಸ್ಕರ ಯೇಸಪ್ಪ ಬಂದಿಲ್ಲ. ಚರ್ಚೆ ಬರ್ತಾ ಇದ್ದೀರಾ, ಮನೇಲಿ ಕುಡಿತೀರಾ, ಚರ್ಚೆ ಬರ್ತೀರಾ, ಬೀಡಿ ಸತ್ತೀರಾ, ಚರ್ಚೆ ಬರ್ತೀರಾ, ಅನ್ಯಾಯ ಮಾಡ್ತೀರಾ. ಇಂಥವ್ರಿಗೋಸ್ಕರ ಯೇಸಪ್ಪ ಬಂದಿಲ್ಲ. ಯೇಸಪ್ಪ ಬಂದಿರೋದು ಯಾರಿಗೆ ಗೊತ್ತಾ? ವಾಕ್ಯ ಪ್ರಕಾರ ನಡೆಯೋರಿಗೆ ಮಾತ್ರ ಬಂದಿರೋದು. ಯೇಸಪ್ಪನ ಬೈಬಲಲ್ಲಿ ಏನು ಹಿತವಚನ ಇದೆಯೋ ಅದ್ರ ಪ್ರಕಾರ ನಡೆಯೋರು ಮಾತ್ರ. ಹಾಲೆಲೂಯಾ. ನಡಿಲಿಲ್ಲ ಅಂದ್ರೆ ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನಡಿಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಹಾಲೆಲೂಯಾ. ಇಲ್ಲಿ ಲೋಕನೂ ಬೇಕು, ಪರಲೋಕನೂ ಬೆಳೆದ್ರೆ ಬೇಕಾದ್ರೆ ಆಗೋದಿಲ್ಲ. ಲೋಕನೂ ಬೇಕು, ಯಾವ್ದಾರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಲೋಕ ಆಯ್ಕೆ ಮಾಡ್ಕೊಂಡ್ರೆ ನರಕಕ್ಕೆ ಹೋಗ್ತೀರಾ, ಪರಲೋಕಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಸ್ವರ್ಗ ಹೋಗ್ತೀರಾ. ಯಾವ್ದು ಬೇಕು ತೀರ್ಮಾನ ನೀವು ಮಾಡ್ಕೊಳ್ಳಿ. ಆಮೇಲೆ ಎರಡಕ್ಕೂ ಹೇಳಿದ್ದೀರಾ, ಆಮೇಲೆ ಎರಡಕ್ಕೂ ಹೇಳಿದ್ದೀರಾ, ಆಮೇಲೆ. ಲೋಕ ಬೇಕಾ? ಇನ್ನು ಸುಳ್ಳು, ಮೋಸ, ತಟವಟ, ಅನ್ಯಾಯ, ಡ್ರಿಂಕ್ಸು, ಬ್ಯಾಡ್ದಿರೋ ಕೆಲಸ ಮಾಡ್ತಾ ಇರಿ. ಪರಲೋಕ ಬೇಕಾ? ದೇವರ ವಾಕ್ಯ ಪ್ರಕಾರ ನಡೆಯಿರಿ. ಹಾಲೆಲೂಯಾ. ಹಾಗಾದರೆ ಮತ್ತಾಯ 1:21 ಪ್ರಕಾರ ಆ ಯೇಸು ಹೇಳೋದು ಅರ್ಥನೇ ತನ್ನ ಜನರ ಪಾಪನ ಬಿಡಿಸಿ ಕಾಯ್ತಾನೆ ಅಂತೇಳಿ. ಯಾರನ್ನ? ತನ್ನ ಜನಗಳ. ನಮ್ಮನ್ನು ಮಾತ್ರ ಪ್ರಿಯರೇ. ಲೋಕದವರು ಈಗ ಏಸಪ್ಪ ಅದು ಒಪ್ಕೊಂಡ್ರೆ ಮಾತ್ರ ಅವ್ರ ಪಾಪ ಪರಿಹಾರ. ನಿನ್ನ ಪಾಪಕ್ಕೋಸ್ಕರ ಯಾವ ಪ್ರಾಣಿ ಬಲಿ ಕೊಟ್ಟರು ಪ್ರಯೋಜನ ಇಲ್ಲ. ನಿನ್ನ ಪಾಪಕ್ಕೋಸ್ಕರ ಒಬ್ಬ ವ್ಯಕ್ತಿ, ಪಾಪ ಇಲ್ಲದಂಥ ವ್ಯಕ್ತಿ ಸತ್ತಿದ್ದಾರೆ.
ಆ ಯೇಸು ಕ್ರಿಸ್ತನ ನಂಬಿದ್ರೆ ಮಾತ್ರ ಪರಿಹಾರ. ಅಷ್ಟೇ ನಾನು ಹೇಳ್ತೇನೆ. ನೆಕ್ಸ್ಟ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಯೇಸು ರಕ್ತನ ಸುರಿಸಲೇಬೇಕಾಗಿತ್ತು. ಇಬ್ರಿಯ 9:22 ತೆಗೀರಿ. ಇಬ್ರಿಯ 9:22 ತೆಗೀರಿ, ಬೇಗ ಬೇಗ ಬೇಗ. ಇಬ್ರಿಯ 9:22 ಓದಿ. ಇಬ್ರಿಯ 9:22. ಹಾಂ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಂಗೆ ಹೇಳ್ಕೊಂಡು ನಿನ್ನ ಪಾಪಕ್ಕೋಸ್ಕರ ಯಾವುದೋ ಪ್ರಾಣಿನ ಬಲಿ ಕೊಟ್ಟರಾಗೋದಿಲ್ಲ. ಇನ್ನೊಂದ್ಸಲ ಓದು ಮಗನೆ. ಧರ್ಮಶಾಸ್ತ್ರದ 9:22 ಜೋರಾಗಿ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತದಿಂದ ಶುದ್ಧೀಕರಣ ಆಗೋದು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ನಂದೇ ಪಾಪದ ರಕ್ತ ನಿನ್ನ ಪಾಪನ ಪರಿಹಾರ ಮಾಡ್ತದ? ನಂದೇ ನಿನ್ನ ಪಾಪ ಪರಿಹಾರ ಆಗ್ತದ? ಆಗ ಯಾರು ಬೇಕು? ಪಾಪ ಇಲ್ಲದಂತ ಒಬ್ಬ ವ್ಯಕ್ತಿ ಬೇಕು. ಆ ಪಾಪ ಇಲ್ಲದಂತ ವ್ಯಕ್ತಿ ರಕ್ತ ಸುರಿಸಿದ್ರೆ ಮಾತ್ರ ಪರಿಹಾರ. ಇಲ್ಲಿ ಬರ್ತದೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗೋದಿಲ್ಲ ಅಂತೇಳಿ. ಹಾಗಾದ್ರೆ ನಾನು ಕೂಡ ಬ್ರಾಹ್ಮಣನ ಕುಟುಂಬ ಆಗಿ ನಾನು ಕೂಡ ಗ್ರಂಥಗಳನ್ನ ಹಿಡಿದು ಓದಿರೋನೆ. ಅದರಲ್ಲಿ ಬರ್ದಿದೆ ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ ಅಂತ ಬರ್ದಿದೆ. ಏನಂತ ಬರ್ದಿದೆ? ರಕ್ತ ಪೋಷಣಂ ಪಾಪ ಪರಿಹಾರಂ ಅಂತ ಬರ್ದಿದೆ. ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತೇಳಿ ನಮ್ಮ ಒಂದು ಹಿಂದೂ ಒಂದು ಕುಟುಂಬದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇನ್ನೊಂದು ವಾಕ್ಯ ಬರ್ದಿದೆ, ಕೇಳಿಸ್ಕೊಳ್ಳಿ. ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲ ಈ ಕಡೆ ಕೇಳಿಸ್ಕೊಳ್ಳಿ. ಮಾದೇವ ಬಂದಿದೆ ಲೆಟ್ಟು, ಸ್ವಲ್ಪ ಕೇಳಿಸ್ಕೊಳ್ಳಿ. ಇನ್ನೊಂದು ವಾಕ್ಯನ ಕೇಳಿಸ್ಕೊಳ್ಳಿ. ಈಗ ಇನ್ನೂ ಒಂದು ಗ್ರಂಥದಲ್ಲಿ ಬರೆದಿದೆ, ಶ್ಲೋಕದಲ್ಲಿ ಬರೆದಿದೆ, ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವಂ ಸಾಯಿ ಮಾಂ ಕೃಪಾಯ ಶ್ರೀ ಈಸಾಯ ಒಂದೇ ಜಗದ್ಗುರು ಅಂತ ಬರ್ತಿದೆ. ಅದನ್ನು ಬೇರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಪಾಪದಿಂದ ಇದ್ದು ಪಾಪದಲ್ಲಿ ಜೀವಿಸುವ ಜನಕ್ಕೆ ಪಾಪ ಪರಿಹಾರ ಮಾಡೋದಕ್ಕೋಸ್ಕರ ರಕ್ತ ಸುರಿಸಿ ಒಬ್ಬ ಬಂದ, ಅವನೇ ಯೇಸು ಕ್ರಿಸ್ತ ಅಂತ ತೋರಿಸಿದೆ. ಬಟ್ ಇವತ್ತೇನು ಮಾಡಿದೆ ಗೊತ್ತಾ? ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಯೇಸು ಕ್ರಿಸ್ತನ ಮಕ್ಕಳು ಹಿಡ್ಕೊಂಡು ಹೊಡಿತಾ ಇದ್ದಾರೆ. ನಾವು ಗ್ರಂಥಗಳನ್ನು ಓದಿರೋರೆ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವಂ ಸಾಯಿ ಮಾಂ ಕೃಪಾಯ ಶ್ರೀ ಈಸಾಯ ಒಂದೇ ಜಗದ್ಗುರು ಅಂತ ಬರ್ತಿದೆ. ಬಟ್ ಏನು ಮಾಡಿದ್ರೆ ಗೊತ್ತಾ? ಆ ಶ್ಲೋಕನ ತಿರ್ಚಾಕ್ಬಿಟ್ಟಿದ್ದಾರೆ. ಪಾಪದಿಂದ ಬದುಕಿ ಪಾಪದಿಂದ ಜೀವಿಸ್ತಿರೋ ವ್ಯಕ್ತಿಗಳಿಗೆ ಪಾಪ ಪರಿಹಾರ ಮಾಡಲಿಕ್ಕಾಗಿ ಒಬ್ಬ ವ್ಯಕ್ತಿ ಗುರುವಾಗಿ ಬರ್ತಾರೆ, ಅವನೇ ಯೇಸು ಕ್ರಿಸ್ತ ಅಂತ ಬರ್ತಿದೆ. ನಾವು ಯೇಸು ಕ್ರಿಸ್ತ ನಂಬಿದ್ದೀವಿ, ಅವರು ಬಂದಿದ್ದಾರೆ, ಸತ್ತಿದ್ದಾರೆ, ನನಗೋಸ್ಕರ ಎದ್ದು ಬಂದಿದ್ದಾರೆ, ನನ್ನ ಪಾಪ ಪರಿಹಾರ ಆಗಿದೆ, ನಾವು ನಂಬಿದ್ದೀವಿ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಸ್ಲಿಮರ ಕುರಾನಲ್ಲೂ ಕೂಡ ಯೇಸು ಸ್ವಾಮಿ ಬಂದೇ ರಕ್ಷಣೆ ಮಾಡೋದಂತ ಬರೆದಿದೆ. ಈಸಾಲೆ ಸಲಾಮ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವರಿಗೆ 12 ಗುರುಗಳಿಗೆ ಅವರು ನಬಿ ಅಂತ ಹೇಳ್ತಾರೆ. ಈಶಾ ನಬಿ ಹೆಸರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೇನೆ ಪ್ರಿಯರೇ, ಕುರಾನ್ನಲ್ಲಿ ಯೇಸು ಸ್ವಾಮಿ ಹೆಸರು ಇದೆ. ಬಟ್ ಅದನ್ನೇನು ಮಾಡಿದ್ದಾರೆ? ಮುಚ್ಚಾಕಿದ್ದಾರೆ. ಪರವಾಗಿಲ್ಲ ಬಿಡಿ, ಯಾರೇ ಮುಚ್ಚಾಕಲಿ ಏನೇ ಮುಚ್ಚಾಕಲಿ, ನಿಮ್ಮ ಹೃದಯಕ್ಕೆ ಗೊತ್ತಾಗಬೇಕು ಯೇಸು ಸ್ವಾಮಿ ಬಂದಿದ್ದಾರೆ, ಸತ್ತಿದ್ದಾರೆ, ನನಗೋಸ್ಕರ ಎದ್ದು ಬಂದೇ ಇರ್ತಾರೆ. ನೀವು ನಂಬೋದಾದರೆ ಮಾತ್ರ ನಿತ್ಯ ಜೀವ. ಆ ಎದ್ದು ಬಂದ ದಿವಸನೇ ಇವತ್ತು. ಇವತ್ತಲ್ಲ, ಆ ಕಾಲದಲ್ಲಿ 2020 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಅವರು ಎದ್ದು ಬಂದರಲ್ಲ, ಆ ಎದ್ದು ಬಂದ ದಿವಸನೇ ಇವತ್ತು. ಅದಕ್ಕೇ ಭಾನುವಾರ ದಿವಸ ಚರ್ಚ್ಗಳಲ್ಲಿ ಆರಾಧನೆ ಮಾಡಿದೆ. ಯಾಕೆಂದ್ರೆ ಗೊತ್ತಾ? ಯೇಸು ಸ್ವಾಮಿ ಎದ್ದು ಬಂದ ದಿವಸ ಅಂತ. ಅರ್ಥ ಆಗ್ತಿದೆಯಾ? ಲೆಕ್ಕ ಪ್ರಕಾರ ಶನಿವಾರ ಮಾಡಬೇಕು, ಸಬ್ಬತ್ ದಿವಸ ಮಾಡೋದು ಯಾರಿಗೂ ರಜೆ ಇಲ್ಲ. ಯೋಚನೆ ಮಾಡಿದ್ರು, ಎಲ್ಲ ಕ್ರೈಸ್ತರು ಸೇರಿ ಯೋಚನೆ ಮಾಡಿದ್ರು ಭಾನುವಾರ ಮಾಡೋದ್ರಲ್ಲಿ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾನುವಾರ ಮಾತ್ರ ನಡೀತಾ ಇದೆ. ಆದರೆ ಇಸ್ರೇಲ್ ದೇಶದಲ್ಲಿ ಮಾತ್ರ ಶನಿವಾರ ನಡೀತಾ ಇದೆ. ಯಾಕಂದ್ರೆ ಅವರು ವಾರದ 7 ದಿವಸ ಸಬ್ಬತ್ ದಿವಸ ಮಾಡಬೇಕಂತ ವಾಕ್ಯದಲ್ಲಿರೋದು ಸಬ್ಬತ್ ದಿವಸ. ಆದರೆ ರವಿವಾರ ಭಾನುವಾರ ಸೇರಿ ಬಂದದ್ರೊಳಗೆ ಬೈಬಲಲ್ಲಿ ತುಂಬ ಆಧಾರಗಳಿದೆ. ಯೇಸು ಸ್ವಾಮಿ ಎದ್ದು ಬಂದ ದಿವಸ ಆಗಿದ್ದ ದಿವಸನೇ ಭಾನುವಾರ ದಿವಸ ನಾವು ಪ್ರಾರ್ಥನೆ ಇಟ್ಕೊಳ್ತೀವಿ. ಆಗ ನಮಗೆ ಕ್ರಿಸ್ಮಸ್ಗಿಂತಲೂ ಗ್ರ್ಯಾಂಡ್ ಹಬ್ಬ ಯಾವುದು? ಈ ಹಬ್ಬ. ಗೊತ್ತಾಯ್ತು? ಕ್ರಿಸ್ಮಸ್ಗಿಂತ ಗ್ರ್ಯಾಂಡ್ ಹಬ್ಬ ಯಾವುದು ಅಭಿ? ಈ ಹಬ್ಬ. ಯಾವುದು ಉಮೇಶಣ? ಈ ಹಬ್ಬ. ಗುಡ್ ಫ್ರೈಡೆ ಅಲ್ಲ, ಪುನರುತ್ಥಾನ ದಿವಸ ಹಬ್ಬ. ಹಲ್ಲೆಲೂಯಾ. ಮನೋಜ್, ಯಾವ ಹಬ್ಬ? ಕ್ರಿಸ್ಮಸ್ಗಿಂತ ದೊಡ್ಡ ಹಬ್ಬ ಯಾವುದು? ಪುನರುತ್ಥಾನದ ಹಬ್ಬ. ಆನಂದ ಹೇಳಪ್ಪ ಮನೋಜ್ ಹೇಳಪ್ಪ ಅಭಿ. ಪುನರುತ್ಥಾನ. ಮಾದೇವ ಹೇಳಪ್ಪ. ಹಾಂ ಹೇಳಿ ಉಮೇಶ.
ಪುನರುತ್ಥಾನದ ಹಬ್ಬ. ಪುನರುತ್ಥಾನ, ಪುನರ್ ಸೃಷ್ಟಿ, ಇನ್ನೊಂದ್ಸಲ ಹುಟ್ಟಿ ಬಂದಿರೋದು. ಹಾಗೇನೆ ನಾವು ಕೂಡ ದೀಕ್ಷಾಸ್ಥಾನ ಪಡ್ಕೊಂಡು ಯೇಸು ಸ್ವಾಮಿ ಸತ್ತು ಹೆಂಗೆ ಎದ್ದು ಬಂದರು ಹಾಗೆ ನಾವು ಕೂಡ ದೀಕ್ಷಾಸ್ಥಾನ ಪಡೆದಾಗ ನಾವು ಪಾಪದ ಪಾಲಿಗೆ ಸಾಯ್ತೀವಿ, ಯೇಸುಗೋಸ್ಕರ ಎದ್ದೇಳ್ತೀವಿ ಅಂತ ಅರ್ಥ. ದೀಕ್ಷಾಸ್ಥಾನ ಮಾಡೋದ್ರಿಂದ ನಮಗೂ ಪುನರುತ್ಥಾನ ಆಗಬೇಕು. ಯಾರಿಗೆ ದೀಕ್ಷಾಸ್ಥಾನ ಆಗಿದೆಯೋ ಅವರೆಲ್ಲರೂ ಪುನರುತ್ಥಾನ ಆದಂಗೆ. ಪುನರುತ್ಥಾನ ಅಂದರೆ ಇನ್ನೊಂದು ಸಲ ಹುಟ್ಟಿ ಬಂದಂಗೆ ಅಂತೇಳಿ. ಪುನರುತ್ಥಾನದ ಅರ್ಥ ಮಾಡ್ಕೊಳ್ಳಿ, ರಿಸರ್ವಕ್ಷನ್ ಡೇ ಅಂತ ಹೇಳ್ತಾರೆ, ಮರು ಹುಟ್ಟಿದ ಹಬ್ಬ ಅಂತೇಳಿ. ಪುನರುತ್ಥಾನ ಅಂತ ಹೇಳಕ್ಕೆ ಬರೋದಿಲ್ವಾ, ಮರು ಹುಟ್ಟಿದ ಹಬ್ಬ ಅಂತ ಹೇಳ್ಕೊಳ್ಳಿ. ಯೇಸು ಸ್ವಾಮಿ ಮರು ಹುಟ್ಟಿದ ಹಬ್ಬ, ಪುನಃ ಹುಟ್ಟಿದ ಹಬ್ಬ ಅಂತೇಳಿ. ಅಷ್ಟೇ, ನೀವು ಹೆಂಗೆ ಬಾಯಿ ಬರ್ತೋ ಹಂಗೆ ಮಾಡಿ. ಪುನಃ ಹುಟ್ಟಿದ ಹಬ್ಬ ಅಂತೇಳಿ, ಮರು ಹುಟ್ಟಿದ ಹಬ್ಬ ಅಂತೇಳಿ, ಇನ್ನೊಂದು ಸಲ ಹುಟ್ಟು ಬಂದಿರೋ ಹಬ್ಬ ಅಂತೇಳಿ, ಹೆಂಗೆ ಬಾಯಿ ಬರ್ತೋ ಹಂಗೆ ಹೇಳಿ. ಈಗ ಕಲ್ಯಾಣ ಮನೆಗೆ ಪುನರುತ್ಥಾನ ಅಂತಾರೆ, ಅವ್ರಿಗೆ ಬಾಯಿ ತೊದಲ್ತದೆ, ಯಾಕೆಂದರೆ ವಯಸ್ಸಾಗ್ಬಿಟ್ಟಿದೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಬ್ಬ ಅಂತ ಹೇಳ್ತಾರೆ ಇಲ್ವಾ? ಅದಕ್ಕೆ ಹೆಂಗೆ ಬೇಡ, ಮರು ಹುಟ್ಟಿದ ಹಬ್ಬ, ಇನ್ನೊಂದು ಸಲ ಹುಟ್ಟಿದ ಹಬ್ಬ ಹಿಂಗೆ ಹೇಳಿ, ತೊಂದರೆ ಇಲ್ಲ. ಒಟ್ಟಾರೆ ಇನ್ನೊಂದು ಸಲ ಹುಟ್ಟಿ ಬಂದ ಸಾಕ್ಷಿನ ನೀವು ಹೇಳಿ. ಕ್ರಿಸ್ಮಸ್ಗಿಂತಲೂ ಗ್ರ್ಯಾಂಡ್ ಇದೇನೆ ಕಣಪ್ಪ. ಆಮೀನ್, ಹಲ್ಲೆಲೂಯಾ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ, ಇದನ್ನ ನೆನೆಸಿದಲ್ಲ. ರಕ್ತಧಾರೆ ಅದಕ್ಕೋಸ್ಕರ ಆಯ್ತು ಪ್ರಿಯರೇ. ಈಗ ಇನ್ನೊಂದು ವಾಕ್ಯ ತಗೊಳ್ಳೋಣ. ಹಾಗಾದರೆ ಹಲೋ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಈಗ ನಮ್ಮನ್ನೆಲ್ಲ ರಕ್ತ ತೊಳೆದಿರ್ತಾರೆ. ಈಗ ನಾವು ಮಾದೇವ, ಅಭಿ, ಉಮೇಶಣ್ಣ ಸ್ವಲ್ಪ ಈ ಕಡೆ ಕಳಿಸ್ಕೊಳ್ಳಿ. ಯಾಕೆ ಗೊತ್ತಾ, ಸ್ವಲ್ಪ ದೊಡ್ಡ ಆಲೆ ಆಗಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲ ನೀವು ಹೊರಗಡೆ ನಿಲ್ಲಿಸ್ತಾ ಇರಲಿಲ್ಲ, ಜಾಗ ಇಲ್ಲ, ಹೊರಗಡೆ ನಿಲ್ಲಿಸಲೇಬೇಕಾಗಿದೆ. ಈಗ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವರೇ ದೊಡ್ಡ ಆಲೆ ಆಗಲಿ, ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಏನು ಮಾಡೋಕ್ಕಾಗಿಲ್ಲ, ಕೇಳಿಸ್ಕೊಳ್ಳಿ. ನಾನೀಗ ಹೇಳ್ತಾ ಇದ್ದೀನಿ. ಈಗ ನಿಮಗೆ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ಕೇಳಿಸ್ಕೊಳ್ಳಿ. ರಕ್ತಧಾರ ಪಾಪ ಪರಿಹಾರ, ನಿಮ್ಗೆ ರಕ್ತ ಸುರಿಸಾಯಿತು. ಈಗ ಪಾಪ ಪರಿಹಾರ ಆಗಬೇಕಿದ್ರೆ ಏನು ಮಾಡಬೇಕಿದ್ರೆ 1ನೇ ಯೋಹಾನ 9ನೇ ವಾಕ್ಯ ಓದಿ. 1ನೇ ಯೋಹಾನ 9ನೇ ವಾಕ್ಯ. ಇದು ಈಗ ಡೈಲಿ ನೀವು ಈ ಕೆಲಸ ಮಾಡಿದ್ರೆ ನಿಮ್ಗೆ ಆಶೀರ್ವಾದ. ಅಲ್ಲಲ್ಲಿಯ 1ನೇ ಯೋಹಾನ 1:9 ಜರಬೋದಪ್ಪ. ಇನ್ನೊಬ್ಬರು ಇರ್ತದೆ ಹೌದು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಅಪಹರಿಸಿ ನಮ್ಮನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸಾಕು. ಶ್ವೇತಾ ಮತ್ತು ದಾಕ್ಷಾಯಣಿ ನಿಮ್ಮಿಬ್ಬರನ್ನ ಒಂಟಿ ಕಾಲ ನಿಲ್ಲಿಸ್ಬೇಕಾಗ್ತದೆ. ಹೇಳಿಲ್ಲ ಅಂದ್ರೆ ಬೇಡ. ಅಭಿ, ಮಾದೇವ, ನಿಮ್ಮಿಬ್ಬರು ಹೇಳ್ತೀರನ್ನ ನಾನು ಒಂಟಿ ಕಾಲ ನಿಲ್ಲಿಸ್ತೀನಿ. ಈಗ ಒಂದು 5 ನಿಮಿಷದಲ್ಲಿ ಮಾತಾಡಿದ್ರೆ ಅಲ್ಲೆಲ್ಲಯ್ಯ. ಮೊದಲೇ ಇಕ್ಕಟ್ಟು, ಮೊದಲೇ ಸೆಕೆ ಅಂಟ್ಕೊಂಡು ಕೂತೀರ. ಅದ್ರ ಮೊದಲೇ ಮಾತಾಡಿ ಬೇಗ ಮುಗಿಸೋದ್ರೆ ಮಾತಾಡ್ಬಿಡ್ತಾ ಇಲ್ಲ. ಅಲ್ಲೆಲ್ಲಯ್ಯ ಇರಲಿ. ಈಗ 1ನೇ ಯೋಹಾನ 1:9 ಮಗನ ಇನ್ನೊಂದು ಸಲ ಹೋದಪ್ಪ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ 1ನೇದಾಗಿ ಏನು ಅರಿಕೆ ಮಾಡಬೇಕು? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು, ಸತ್ರು, ಪುನಃ ಎದ್ದು ಬಂದರು. ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ ಎದ್ದು ಬಂದರು. ನೀವು ಯಾವಾಗ ನಂಬ್ತೀರೋ ನಿಮ್ಗೆ ರಕ್ಷಣೆ. 2ನೇ ರಕ್ಷಣೆ ಆಗುತ್ತಾ? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ದಯವಿಟ್ಟು ಹೇಳ್ತೀನಿ, ನಾನು ಒಳ್ಳೆಯವಳು, ನಾನು ಏನು ಪಾಪ ಮಾಡಿಲ್ಲ ಅಂತ ಹೇಳೋಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ಪಾಪ ಮಾಡಿದ್ದೀವಿ. ಒಂದಲ್ಲ ಒಂದು ಹೆಂಡತಿಗೆ ಬೈದು ಬಿಟ್ರು ಪಾಪನೇ, ನಾಯಿಗೆ ಹಿಂಗೆ ಒದ್ದುಬಿಟ್ರು ಪಾಪನೇ, ಕಲ್ಲೆಸ್ಬಿಟ್ರು ಪಾಪನೇ, ಫ್ರೆಂಡ್ ಜೊತೆ ಮಾತು ಬಿಟ್ಬಿಟ್ರು ಪಾಪನೇ ಅಲ್ವಾ? ನೀವೀಗ ಏನು ಮಾಡಬೇಕಂದ್ರೆ ನಿಮ್ಮ ಪಾಪಗಳನ್ನು ನೀವು ಇವತ್ತು ಒಪ್ಕೊಬಿಡಿ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಕೆ ಮಾಡಿದ್ರೆ ನಂಬಿಗಸ್ತ ನೀತಿಯನ್ನು ಆತನು ಸಕಲ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧ ಮಾಡೋನು. ಯಾವುದರಿಂದ ಶುದ್ಧ ಮಾಡೋದು? ಯೇಸುವಿನ ರಕ್ತದಿಂದ. ಯಾವ ಥರ ಶುದ್ಧ ಮಾಡ್ತಾರೆ? ಕರ್ತನ ಮೇಜಿನ ಭಾಗದ ಮೂಲಕ ನಿಮ್ಮನ್ನು ಶುದ್ಧ ಮಾಡ್ತಾರೆ ಪ್ರಿಯರೇ. ಅರ್ಥ ಆಗ್ತಿದೆಯಾ? ಅದಕ್ಕೇನೆ ಕರ್ತನ ಮೇಜಿಗೆ ಕೈ ಹಾಕಲಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ನಿಮ್ಗೆ ಹೇಳೋದು. ಕರ್ತನ ಮೇಜಿಗೆ ಯಾವ ಥರ ಗೊತ್ತಾ? ಈ ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ ಕೊಡ್ತಾರೆ, ನೋಡಿದ್ದೀರಾ? ಡಯಾಲಿಸಿಸ್ ಕೊಡೋದು ನೋಡಿದ್ದೀರಾ? ಹಳೆಯ ರಕ್ತಗಳನ್ನ ತೆಗೆದುಹಾಕಿ ಏನು ಮಾಡ್ತಾರೆ? ಹೊಸ ರಕ್ತನ ಕೊಡ್ತಾರೆ, ಶುದ್ಧೀಕರಣ ಮಾಡ್ತಾರಲ್ಲ. ಹಂಗೇನೆ ನಿಮ್ಮ ದೇಹದೆಲ್ಲ ಪಾಪನ ಡಯಾಲಿಸಿಸ್ ಮಾಡೋದಿದೆ. ಆದರೆ ಪುನಃ ಬಂದೇ ಬರ್ತದೆ. ಪುನಃ ಡಯಾಲಿಸಿಸ್ ಮಾಡಿ, ಪುನಃ ಬರ್ತದೆ. ಪುನಃ ಡಯಾಲಿಸಿಸ್ ಮಾಡಿದಾಗೆ ನಿಮ್ಗೆ ಪುನಃ ಬಂದೇ ಬಿಡ್ತದೆ. ಆದರೆ ಬರ್ತದೆ ಲೈಸೆನ್ಸ್ ಅಲ್ಲ, ಬರದಂಗೆ ಕಾಪಾಡ್ಕೋಬೇಕು. ಬರ್ತಾ ಇದ್ರೆ ಏನಾಗ್ತದೆ? ಬೇಗ ಕಿಡ್ನಿ ಫೇಲ್ಯೂರ್ ಆಗಿಬಿಡ್ತದೆ. ಹಂಗೇನೆ ನಮ್ಮ ಪಾಪಗಳ ಕಂಟ್ರೋಲ್ ಮಾಡಲಿಕ್ಕೆ ಇದು ಒಂದು ಸಾಧನ ಕೂಡ. ಇಲ್ಲಿ ಬರ್ತದೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರ್ಕೆ ಮಾಡಿ. ದಯವಿಟ್ಟು ನಾನು ಹೇಳ್ತಿದ್ದೀನಿ, ಬೆಳಿಗ್ಗೆ ಸಾಯಂಕಾಲ ನೀವು ಮಾಡೋದ ಪಾಪಗಳ ದೇವರ ಮುಂದೆ ಒಪ್ಕೊಳ್ಳಿ. ಏನೇನು ತಪ್ಪು ಮಾಡಿದ್ದೀರಾ, ಏನೇ ಪಾಪ ಮಾಡಿದ್ದೀರಾ, ಆ ಒಪ್ಕೊಂಡ ಮೇಲೆ ಪುನಃ ಅದನ್ನೇ ಮಾಡಬಾರ್ದು, ಬಿಡಬೇಕು. ಯಾರಾದರೂ ಈ ವಾರದಲ್ಲಿ
ಏನಾದರೂ ಕೆಟ್ಟ ಹುಡುಗಿರ ಆಲೋಚನೆ ಮಾಡಿದರೆ, ಕಾಲೇಜು ಮಕ್ಕಳ ಹುಡುಗರ ಆಲೋಚನೆ ಮಾಡಿದರೆ, ಅಕಸ್ಮಾತ್ ಏನಾದರೂ ಗೃಹಿಣಿಯರೇ ನಿಮ್ಮ ಗಂಡನಿಗೆ ಬಾಯಿಗೆ ಬಂದು ಮಾತಾಡಿದರೆ, ಅಥವಾ ಗಂಡಂದರೆ ಅವಳಿಗೇನು ಗೊತ್ತು ಹೇಳೋದ್ರ ಬಗ್ಗೆ ನೀವೇನೋ ದುರಾಂಕಾರ ಪಟ್ಟಿದ್ರೆ, ಅಥವಾ ಯೇಸು ಸ್ವಾಮಿ ಬಗ್ಗೆ ಬೇಡದ್ರೆ ಮಾತಾಡಿದರೆ, ಈ ಸಲ ಏನಾದರೂ ಈ ವಾರದಲ್ಲಿ ಎಣ್ಣೆ ಕುಡ್ಕೊಬಿಟ್ಟಿದ್ರೆ, ಈ ಸಲ ಹುಡುಗಿರ ಕೆಲಸ ಮಾಡಿಬಿಟ್ಟಿದ್ರೆ, ಏನಾದರೂ ಒಂದು ಪ್ರಾಬ್ಲಮ್ ಮಾಡಿಬಿಟ್ಟಿದ್ರೆ, ಒಂದು ಕ್ಷಣ ನೀವೆಲ್ಲರೂ ಕೂಡ ದೇವ್ರ ಹತ್ರ ತಪ್ಪಾಯ್ತು ಕೇಳ್ಕೊಂಡ್ರೆ ದೇವರು ಇವತ್ತು ಶುದ್ಧೀಕರಣ ಮಾಡ್ತಾರೆ. ಆದರೆ ಅದನ್ನು ಪುನಃ ಮಾಡಿಬಿಟ್ರೆ ಮಾತ್ರ ಗ್ಯಾರಂಟಿ ಬೀಳ್ತಿದೆ. ಅಷ್ಟು ಒಂದು ಮಗುಗೆ ಏನು ಮಾಡ್ತೀವಿ ನಾವು? ಬರೆಸ್ತೀವಿ, ಬರ್ತೀವಿ. ನಾಲ್ಕು ಹೆಸರು ಹೇಳಿದ್ಮೇಲೆ ನಾವು ಮಾಡಿದ್ರೆ ಏನು ಮಾಡ್ತೀವಿ? ಪಟಾರ್ದು ಒಂದೆಟ್ಟು ಕೊಡ್ತೀವ ಇಲ್ವೋ? ಕೊನೆಗೆ ಇನ್ನೂ ಬರಲಿಲ್ಲ ಏನು ಮಾಡ್ತೀರಾ? ದೊಣ್ಣೆ ಎತ್ಕೊಳ್ತೀರಾ, ಅದರಲ್ಲೂ ಕೊಡ್ತೀರಾ, ಪುನಃ ಹೊಡಿತೀರಾ ಇಲ್ವೋ? ಕಲಿಯುವವರೆಗೆ ಬಿಡ್ತೀರಾ ನೀವು? ಬಿಡೋದಿಲ್ಲ, ಕಲಿಸಿರ್ತಾನೆ. ಹಾಗೇನೆ ಯೇಸು ಹತ್ರ ಬಂದು ತಪ್ಪಾಯ್ತು 4 ಸಲ 5ನೇ ಸಲ ಏಟು ಬೀಳ್ತೀವಿ, ಅದೇ ರೋಗ. 5ನೇ ಸಲ ಬೀಳ್ತೇವೆ ನೋಡು, ಅದೇ ರೋಗ ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ಇನ್ನು ಪಾಪದಲ್ಲೇ ಇದೆ. ಭಯ ಆಗ್ತದಾ? ಭಯ ಪಡಿ. ಸ್ವಾಮಿ ಹೇಳ್ತಾರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಏನಂತೆ? ದೇವರ ನಂಬಿಕಷ್ಟು ನೀತಿ ನಮ್ಮ ಅನೀತಿಯನ್ನು ಪರಿಹರಿಸಿ, ನಿಂದು ಒಂದೇ ಪಾಪಕ್ಕೆ ಬಾಕಿ ಇರೋ ಪಾಪಗಳೆಲ್ಲ ಪರಿಹಾರ ಮಾಡಿಬಿಡ್ತಾರಂತೆ. ಒಂದು ಪಾಪಕ್ಕೆ ನೀವು ಒಪ್ಕೊಬಿಟ್ರೆ ನಿಮ್ಮ ಬಾಕಿ ಇರೋ ಪಾಪನ ಪರಿಹಾರ ಅಂತ. ಸರ್ಕಾರಗಳು ಬಂದ ನೋಡಿ, ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಬಡ್ಡಿ ಮನ್ನಾ ಮಾಡ್ತಿದ್ದಾರಲ್ಲ, ಕೆಲವು ಸರ್ಕಾರ ಹೇಳ್ತಾರೆ ಸಾಲನೇ ಮನ್ನಾ ಮಾಡ್ಬಿಡ್ತಿದ್ದಾಳೆ, ಹಾಗೆ ನಿಮ್ಮ ಪಾಪನೇ ಮನ್ನಾ ಮಾಡ್ಬಿಡ್ತಾರಂತೆ. ಅಲ್ಲೆಲ್ಲಿಯ ಯಾರಿಗೆಲ್ಲ ಪಾಪ ಮನ್ನಾ ಆಗಬೇಕು? ನಿಮ್ಮ ದುರಾಂಕಾರನ ಬಿಟ್ಟು ಯೇಸು ಸ್ವಾಮಿ ಮುಂದೆ ಮಂಡಿ ಊರಿ. ಅಲ್ಲೆಲ್ಲಿಯ ಶ್ವೇತಾ, ಹಾಗಾದರೆ ನಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಏನಿಲ್ಲ ಪ್ರಿಯರೇ, ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದಿರೋದು ನಂಬಬೇಕು. 2 ನಾನೊಬ್ಬ ಪಾಪಿ, ನಾನು ಪಾಪ ಮಾಡ್ತಿದ್ದೀನಿ, ನನ್ನ ಪಾಪನ ದಿನ ಪರಿಹಾರ ಮಾಡ್ಕೊಳ್ತೀನಿ ಅಂತೇಳಿ ದೇವರ ಸನ್ನಿಧಾನದಲ್ಲಿ ದಿನ ಸಾಯಂಕಾಲ ಬೆಳಿಗ್ಗೆ ಮೊರೆ ಇಟ್ಟರೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ನಿಮ್ಮ ಪಾಪ ಪರಿಹಾರ ಆಗ್ತದೆ. ಗೊತ್ತಿಲ್ಲದೇ ಪಾಪಗಳು ಬಂದೋಗ್ಬಿಡ್ತದೆ. ಗೊತ್ತಿಲ್ಲದೇ ಪಾಪ ಬಂದೋಗ್ಬಿಟ್ಟಾಗ ನಾವು ದೇವರ ಹತ್ರ ಕ್ಷಮ ಪಡೆ ಕೇಳಿದ್ರೆ ಸಾಕು. ಅಲ್ಲಲ್ಲಿಯ ಇನ್ನೊಂದು ವಾಕ್ಯ ಹೇಳಿದ್ಮೇಲೆ ಅವ್ರನ್ನ ಕೂರಿಸ್ತೀನಿ, ಆಯ್ತಾ? ಯಾಕಂದ್ರೆ ನೀವು ನಿಬ್ಬರು ನಿಲ್ಲಿಸಿದ ಯಾಕಂದ್ರೆ ಆಗಲೇ ಮಾತಾಡ್ತಾರೆ, ಅದಕ್ಕೆ ಪನಿಷ್ಮೆಂಟ್ ನೀವು ಇಬ್ಬರು ನಿಂತ್ಕೊಂಡಿರ್ಬೇಕು ಒಂದು 5 ನಿಮಿಷ. ಅಲ್ಲಲ್ಲಿಯ ಹಾಗಾದ್ರೆ ಪ್ರಿಯರೇ, ಈ ಪಾಪ ಪರಿಹಾರ ಆಗಲೇಬೇಕಾಗಿತ್ತು ಪ್ರಿಯರೇ. ಜನಗಳ ಪಾಪ ಹೆಂಗೂ ಪರಿಹಾರ ಆಗ್ತಾ ಇರಲಿಲ್ಲ. ಅವ್ರಿಗೆ ನಾವು ಮಾಡ್ತಾರೆ ಪಾಪ ಅಂತಲೂ ಗೊತ್ತಿದೆ. ಪ್ರಾಣಿಗಳ ರಕ್ತ ಕೊಟ್ಟರು, ಪಕ್ಷಿಗಳ ರಕ್ತ ಕೊಟ್ಟರು, ಓತಗಳ ರಕ್ತ ಕೊಟ್ಟರು, ಯಾವುದರಿಂದನೂ ಪ್ರಯೋಜನ ಆಗಲಿಲ್ಲ ಪ್ರಿಯರೇ. ಕೇಳಿಸ್ಕೊಳ್ಳಿ, ಮುಗೀತು ಕೊನೆ ವಾಕ್ಯ. ಅಲ್ಲಲ್ಲಿಯ ಯಾವುದರಿಂದನೂ ಕೂಡ ಪರಿಹಾರ ಆಗದಿದ್ದಾಗ ದೇವರು ಲೋಕನ ನೋಡಿದ್ರು. ದೇವರು ಲೋಕ ನೋಡಿದಾಗ ಏನಿದೆ ಗೊತ್ತಾ ಪ್ರಿಯರೇ? ಲೋಕನ ನೋಡಿದಾಗ ಎಲ್ಲ ಪಾಪಿಗಳಿದ್ದಾರೆ. ಒಂದು ಸಲ ದೇವರು ಏನು ಮಾಡಿದ್ರು? ಇಡೀ ಪ್ರಳಯ ತಂದರು. ಏನು ಮಾಡಿದ್ರು ದೇವರು? ನೀವು ಕೇಳಿ, ಜೋರಾಗಿ. ಒಂದ್ಸಲ ಏನು ಮಾಡಿದ್ರು ದೇವರು? ಪ್ರಳಯನ ತಂದರು. ಪ್ರಳಯ ತಂದ ಆದಮೇಲೂ ಬಾಕಿ ಬಂದಂಥ ಸಂತತಿನೂ ಕೂಡ ಪಾಪದವರಾಗ್ಬಿಟ್ರು. ದೇವ್ರು ಏನು ಮಾಡಿದ್ರು? ಈ ಥರ ಪ್ರಳಯ ಎಷ್ಟು ಸಲ ಮಾಡೋದು? ಆಗ ದೇವ್ರು ಏನು ಮಾಡೋದು? ನಾ ಪ್ರಳಯ ಮಾಡಿ ಜನಗಳ ಬಲಿ ತಗೊಳ್ಳೋದಿಲ್ಲ ಮಗನೇ, ನನ್ನ ಮಗನಾಗಿ ನೀನೇ ಹೋಗಿ ಬಲಿಯಾಗಪ್ಪ ಅಂತೇಳಿ ಯೇಸು ಸ್ವಾಮಿನ ಕಳಿಸಿದ್ರು. ಆ ಯೇಸು ಸ್ವಾಮಿ ಬಲಿಯಾಗಿ ಎದ್ದು ಬಂದಂಥ ದಿವಸ ಇವತ್ತು. ಹಾಗಾದರೆ ಯೇಸು ಸ್ವಾಮಿ ಯಾಕೆ ಬಂದು ಹೇಳಿದ್ರೆ ಓದಿ ಈಗ ಇಬ್ರಿಯ 2:14. ಯಾಕೆ ಅವರು ಮನುಷ್ಯನಾಗಿಯೇ ಬಂದೇ ಪರಿಹಾರ ಮಾಡಬೇಕಾಗಿತ್ತಾ? ಬೇರೆ ಥರದಲ್ಲಿ ಪರಿಹಾರ ಮಾಡ್ಬೋದಿತ್ತಲ್ಲ. ಇದೊಂದು ನಾವು ಹೋಗಿ ಮುಗಿಸ್ಬಿಡೋಣ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾಗಿ. ನೋಡಿ, ಯಾಕೆ ಅವ್ರು ರಕ್ತ ಮಾಂಸಧಾರಿಗೆ ಬಂದರು ಗೊತ್ತಾ? ನೀನು ರಕ್ತ ಮಾಂಸಧಾರಿನೇ, ನಿಜ ಅಲ್ವಾ? ರಕ್ತ ಮಾಂಸಧಾರಿ ಹೇಳ್ತಾನೆ, ನಮ್ಮ ರಕ್ತ ಇದೆಯಾ, ಮಾಂಸ ಇದೆಯಾ? ಅದಕ್ಕೋಸ್ಕರ ದೇವರು ನಮ್ಮ ಥರನೇ ಆಗಲೇಬೇಕಾಯ್ತು. ಅದಕ್ಕೇನೆ ತಂದೆ ದೇವರು ಏನು ಮಾಡಿದ್ರು? ಅವರ ಬಾಯಿಯ ಮಾತಿಗೆ ಜೀವ ಕೊಟ್ಟು ಯೇಸುವಾಗಿ ಕಳಿಸ್ಕೊಟ್ರು. ರಕ್ತ ಮಾಂಸ ತಂದೆ ಮಗ ಪವಿತ್ರಾತ್ಮ ಒಂದೇನೆ. ಯೇಸು ಸ್ವಾಮಿದು ಬಾಯಿದು ಮಾತೆ ಇದಾಗಿದೆ. ಅಲ್ಲಲ್ಲಿಯ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ಮರಣ ಬಾಯಿ ದಿವಸ ಸೈತಾನ ದಾಸತ್ವದಿಂದ ನಮ್ಮನ್ನು ಬಿಡಿಸೋಕ್ಕೆ ಇವತ್ತು ಯೇಸು ಸ್ವಾಮಿನ ಯಾರು ಸ್ವೀಕಾರ ಮಾಡ್ತೀರೋ ನಿಮಗೆ ಸೈತಾನನ ಬಂಧನ ಇವತ್ತಿಂದ ಇಲ್ಲ. ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಂಬೋದಾದ್ರೆ ಮಾತ್ರ ದೇವರ ಮಹಿಮೆನ ಕಾಣ್ತೀರಾ. ನಂಬುದನ್ನು ಹಂಗೇನೇ ಸುಮ್ಮನೆ ಚಾಪೆ ಬಿಸಿ ಮಾಡ್ಬಿಡೋದು, ಹಿಂಗೇನೇ ಬರ್ತಾ ಇರ್ತೀರ. ಹೆಂಗೆ
ಅಲ್ಲೆಲಿಯಾ ಅಲ್ಲೆಲಿಯಾ. ಇನ್ನು ನಿಮಿಷ ನಾನೇನು ಮಾಡೋಕ್ಕಾಗೋದಿಲ್ಲ. ಅಲ್ಲೆಲಿಯಾ. ಕರೆಕ್ಟಾಗಿ ಹಿಂಗೆ ಬರಬೇಕು ಅಥವಾ ಹಿಂಗೆ ಬರಬೇಕು? ನಿಮಿಷ. ಅಲ್ಲೆಲಿಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆದಿಕಾಂಡ 3:15 ಕೂಡ ಬರೆದಿದೆ, ಸೈತಾನ ತಲೆಯನ್ನು ಜಜ್ಜಲಿಕ್ಕೆ ಸಂತತಿ ಬರ್ತದೆ ಅಂತೇಳಿ. ಅವ್ರು ಯಾರು ಅಲ್ಲ, ಯೇಸು ಸ್ವಾಮಿನೇ. ಇವತ್ತು ಯೇಸು ಸ್ವಾಮಿ ಸಂತತಿಗಳಾಗಿರೋ ನಾವು ಸೈತಾನ ತಲೆಯನ್ನು ಜಜ್ತಾ ಇದ್ದೀವಿ. ಅಲ್ಲೆಲಿಯಾ ಅಲ್ಲೆಲಿಯಾ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮದು ಪ್ರಾರ್ಥನೆ ಎಲ್ಲ ಮುಗಿದ್ರೋಡೆ ಅಡುಗೆ ಕೆಲಸ ಮುಗಿದಿರ್ತದೆ. ಅವರು ಅಡುಗೆ ಮನೆಯಿಂದ ಆರ್ಡರ್ ಕೊಡಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು 5 ನಿಮಿಷ ನಾವು ಟೈಮ್ ತಗೊಳ್ಳೋಣ. ನಾವೀಗ ಹೇಳ್ತಾ ಇದ್ದೀವಿ ಅಂತ, ಯೇಸು ಸ್ವಾಮಿ ಬಂದಿದ್ದು ಯಾಕೆ ಅಂದರೆ ನಮ್ಮ ಪಾಪದಿಂದ ಬಿಡಿಸಿಕೊಳ್ಳಿಕ್ಕೆ. ಮೊದಲು ಏನು ಮಾಡಿದ್ರು, ಲೋಕಕ್ಕೋಸ್ಕರ ಬಂದರು. ಲೋಕಕ್ಕೋಸ್ಕರ ಬಂದು ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ತಾರೋ ಅವರಿಗೆ ಪಾಪ ಪರಿಹಾರ ಮಾಡೋಕ್ಕೋಸ್ಕರ ಬಂದರು. ಪಾಪ ಪರಿಹಾರ ಇಲ್ಲ ಅಂತಂದರೆ ನಿಮಗೆ ಪರಲೋಕ ರಾಜ್ಯ ಇಲ್ಲ. ಆ ಪರಲೋಕ ರಾಜ್ಯನ ಕೊಡ್ಲಿಕ್ಕೋಸ್ಕರ ಅವರು ನನಗೋಸ್ಕರ ನಿನಗೋಸ್ಕರ ಸಾಯಲೇಬೇಕಾಗಿತ್ತು. ಯಾಕೆ ಅಂದರೆ ಮನುಷ್ಯರು ಎಲ್ಲರೂ ಕೂಡ ಪಾಪಿಗಳಾಗಿದ್ದರು. ಅದಕ್ಕೋಸ್ಕರ ಅವ್ರು ಸತ್ತ ಆದಮೇಲೆ ಅವ್ರನ್ನ ಸೈತಾನ ಹೆಸರು ಮಾಡಿದ್ರೆ ನಾನು ದೇವ್ರನ್ನೇ ಸಾಯಿಸಾಕ್ಬಿಟ್ಟಿದ್ದಾಳೆ. ಆದರೆ ಅವ್ರು ಏನು ಮಾಡಿದ್ರು, 3 ದಿವಸ ಎದ್ದು ಬಂದರು. ಆ ಎದ್ದು ಬಂದಂತಹ ಶುಭ ದಿನವೇ ಪುನರುತ್ಥಾನ ದಿವಸದ ಹಬ್ಬ, ರಿಸರ್ವೆಕ್ಷನ್ ಡೇ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಸತ್ತು ಎದ್ದು ಬಂದ ದಿನ ಅಂತ ಬಂದರೆ ನೀವು ಹೇಳ್ಕೊಳ್ಳಿ. ನೀವು ಹಳ್ಳಿಯವ್ರಿಗೆ ಹೆಂಗೆ ಬಾಯಿ ಬರ್ತೋ ಆ ಥರದಲ್ಲಿ ಹೇಳಿ. ಒಟ್ಟಾರೆ ಇವತ್ತಿನ ದಿನದ ಹಬ್ಬ ಭಯಂಕರವಾದಂಥ ಹಬ್ಬ. ಇವತ್ತಿನ ದಿವಸ ಸಿಹಿಗಳನ್ನು ಹಂಚುವ ಹಬ್ಬ. ಇವತ್ತಿನ ದಿವಸ ಒಬ್ರಿಗೊಬ್ರು ಸ್ನೇಹಿತರ ಮನೆಗೆ ಹೋಗಿ ಮಾತಾಡೋಂಥ ಹಬ್ಬ. ಇವತ್ತಿನ ದಿವಸ ಒಬ್ಬೊಬ್ಬರ ಜೊತೆ ಯೇಸು ಬಗ್ಗೆ ಹೇಳುವಂಥ ದಿವಸ ಹಬ್ಬ. ಇವತ್ತು ನನ್ನ ಪಾಪ ಪರಿಹಾರ ಆಯಿತು ಎಲ್ಲರೂ ಏನೇ ತಗೊಂಡು ಹೇಳಿ, ಎಲ್ಲ ಹೇಳಿ. ಯಾರಾದೊಬ್ರು ಹೇಳಿದ್ರೆ, ಶ್ವೇತಾ ನೀನು ಪಾಪಿದ್ದಾರೆ, ನಾನು ಪಾಪಿ ಅಲ್ಲ, ನಾನು ಯೇಸು ರಕ್ತ ತೊಳೆಯಲ್ಪಟ್ಟಿದ್ದೀನಿ ಅಂತ ಹೇಳು. ಪಾಪಿ ತಗೊಂಡು ಮಾತ್ರ ಬೇಡದ ಕೆಲಸ ಮಾಡಿದ್ರೆ ಪಾಪಿನೇ. ಆಗ ಜನಗಳ ಕಣ್ಣಿಗೆ ಕಾಣ್ತದೆ. ಅಲ್ಲಲ್ಲಿಯ ಎಷ್ಟೇ ಆದ್ರೂ ಪಾಲು ಇಡೋಣ ಮತ್ತು ಹಾಲು 2 ಹಿಡ್ಕೊಂಡ್ಬಿಟ್ಟು ಇದು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ವಾ? ಹಂಗೇನೆ ನಮ್ಮ ಒಳಗಡೆ ತಪ್ಪಿಟ್ಕೊಂಡ್ರೆ ದೇವ್ರ ಲೋಕದ ಮಕ್ಕಳಿಗೆ ಗೊತ್ತಾಗ್ತದೆ. ತಪ್ಪು ಇಲ್ಲದಿದ್ರೆ ದಯವಿಟ್ಟು ಹೇಳಿ, ನಾನು ಪಾಪಿ ಅಲ್ಲ, ನಾನು ಯೇಸು ಸ್ವಾಮಿ ಜೊತೆ ದಿನ ಪಾಪ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ. ಯೇಸು ಸ್ವಾಮಿ ಹತ್ರ ದಿನ ನಾನು ಪಾಪ ಒಪ್ಕೊಳ್ತಾ ಇದ್ದೀನಿ. ನಾನು ಇವತ್ತಿಂದ ಪರಿಶುದ್ಧಳು, ದಿನದಿಂದ ದಿನಕ್ಕೆ ಪರಿಶುದ್ಧನಾಗಿದ್ದರಿಂದ ಬಾಯಲ್ಲಿ ಹೇಳಿ. ಹೇಳಿದ ಮೇಲೆ ದೇವರು ನಿಮಗೆ ನಿಮ್ಮ ಮನೇಲಿ ಒಂದು ಬದಲಾವಣೆ ಕೊಡ್ತಾರೆ. ಸ್ವಲ್ಪ ಚೆನ್ನಾಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನೀವು ದಿನ ನಿಮ್ಮ ಪಾಪನ ಒಪ್ಕೊಂಡು ಅದನ್ನ ಬಿಡ್ತಾ ಬರ್ಬೇಕು. ಮಾತ್ರ ಬಿಡ್ತಾ ಬಂದಾಗ ನೀವು ಪರಿಶುದ್ಧ ಆಗ್ತೀರಾ. ಪರಿಶುದ್ಧ ಆಗ್ತಾ ನಿಮ್ಮ ಮನೇಲಿ ಅದ್ಭುತಗಳಾಗ್ತದೆ. ನಿಮ್ಮ ಮನೆ ದುಡ್ಡು ಕಾಸು ಉಳಿತದೆ. ಇವತ್ತು ಎಷ್ಟೋ ಜನಗಳ ಮನೇಲಿ 25-30 ಸಾವಿರ ಸಂಬಳ ತಗೊಳ್ತಾರೆ. ನನಗೆ ಸಿಗ್ತಾ ಇರೋದು ಬೇರೆ 16,000 ಸಂಬಳ. ಇವತ್ತು ನಾನು ಸಭೆನ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ, ಮನೇನ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಯಾಕಂತ ನಮ್ಮ ಮನೆಯಲ್ಲಿ ಪರಿಶುದ್ಧತೆ ಬರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಸುಮಾರು ನನ್ನ ಮನೇಲಿ ಕೇಳಿದ್ದೀನಿ, ನನ್ನ ಮನೆ ದುಡ್ಡೇ ಉಳಿಯೋದು ಅಂಕಲ್, ಕಾಸೇ ಉಳಿಯೋದಿಲ್ಲ ಅಂಕಲ್, ಕೇಸೇ ಸಕ್ಸಸ್ ಆಗ್ತಾ ಇಲ್ಲ ಅಂಕಲ್, ಇಲ್ಲೇ ನೋವು ಅಂಕಲ್, ಇಲ್ಲೇ ನೋವು ಅಂಕಲ್, ಇಲ್ಲೇ ನೋವು ಅಂಕಲ್. ಯಾಕೆ ಅಂತ ಗೊತ್ತಾ? ಪರಿಶುದ್ಧ ಜೀವನ ನಡೆಸ್ತಾ ಇಲ್ಲ. ಇದ್ರೆ ಮಾತ್ರ ನೀವು ಒಪ್ಕೊಳ್ಳಿ, ದೇವರೇ ನಾ ಪಾಪದಲ್ಲಿದ್ದೀನಿ, ನನ್ನ ಜೊತೆ ಒಪ್ಕೋಬೇಡಿ. ದೇವ್ರ ಜೊತೆ ಒಪ್ಕೊಳ್ಳಿ. ನನ್ನ ಜೊತೆ ಒಪ್ಕೊಬಿಟ್ರೆ ನಾನು ಹೇಳ್ತೀನಿ, ದೇವ್ರ ಜೊತೆ ಒಪ್ಕೊಬಿಟ್ರೆ ಇವತ್ತೇ ನಿಮ್ಮ ಬದಲಾವಣೆ. ಇವತ್ತು ಇನ್ನು ನೆಕ್ಸ್ಟ್ ಇಯರ್ ನೀವು ಈ ಹಬ್ಬಕ್ಕೆ ಬರೋವಾಗ ಮದೇವ ನೀನೊಂದು ಗಾಡಿ ತಗೊಂಡೇ ಬರ್ತೀಯ. ಯಾವ ಗಾಡಿ? ಎತ್ತಿನ ಗಾಡಿ ಅಲ್ಲ, 4 ಚಕ್ರದ ಮಾರುತಿ ವ್ಯಾನ್ ಅಥವಾ ಇದು ಎಷ್ಟಿನ ಕಾಲ ತಗೊಂಡು ಬರ್ತೀಯ. ಅಲ್ಲಲ್ಲಿಯ ಇವತ್ತಿಂದ ಬದಲಾದ್ರೆ ಅಭಿ, ನೀನು ಬೈಕಲ್ಲಿ ಬರೋದಿಲ್ಲ, ನೀನು ಕಾರ್ ತೆಗಿತೀಯ. ನಿಲ್ಸೋಕೆ ಜಾಗ ಇಲ್ಲಿ ಅಂಕಲ್ ಕೇಳಬೇಡ, ಜಾಗ ದೇವ್ರು ಕೊಡ್ತಾರೆ. ಅಲ್ಲಲ್ಲಿಯ ನಂಬಿದ್ರೆ ದೇವ್ರ ಮಹಿಮೆ ಕಾಣ್ತೀರಾ. ಟೀಚರ್ ಆಗಬೇಕು ಅಂತ ಆಸೆ ಇದೆ ತಾನೆ? ಯೇಸುವಿನ ನಾಮದಲ್ಲಿ ನೀವು ಇವತ್ತಿನ ಪರಿಶುದ್ಧ ಆಗ್ತಾ ಬನ್ನಿ. ಟೀಚರ್ ಆಗ್ಲಿಕ್ಕೆ ದೇವರು ದಾರಿ ತೆಗೆದುಕೊಡ್ತಾರೆ. ಅಲ್ಲಲ್ಲಿಯ ಕಡೆ ಹೋಗ್ಬೇಕು ತಾನೆ, ಆಸಾಮಲ್ಲಿಗೆ ಹೋಗ್ಬೇಕು ತಾನೆ. ಇವತ್ತಿನ ನೀವು ಬನ್ನಿ, ಬರೋ ವರ್ಷ ಬಂದಾಗ ಹಿಂಗೆ ಬರ್ತೀರ ನೀವು. ನಾನು ಯಾರಿಗೆ ಕಡಿಮೆ ಅಂತ ಬೆಂಗಳೂರಿಂದ ಬಂದಿದ್ದೀರಲ್ಲ, ನಿಮ್ಮ ಹೆಸರು ಪೂರ್ಣಿಮಾ. ನೀವು ಬರೋ ವರ್ಷ ಅಲ್ಲ, ನೆಕ್ಸ್ಟ್ ಮಂತಲ್ಲಿ ಹೇಳ್ತೀರಾ ನಾನು ಆರೋಗ್ಯದಲ್ಲಿ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಮುಟ್ತೀರಾ ಬಂದ್ರು ಯೇಸೋತ್ರ ಅಂತೇಳಿ. ಅಲ್ಲಲ್ಲಿಯ 85-90 ವರ್ಷದ ಕಲ್ಯಾಣಮ್ಮನಂತ ಮುದುಕಿ, ಕೇತಳೇಜಿಂದ ಮುದುಕಿ, ಲವಲವಿಕೆಂದಿರ್ಬೇಕಾದ್ರೆ ನೀವ್ಯಾಕೆ ಹಿಂಗೆ ಆಡ್ತೀರಾ? ಅದ್ರ ಅರ್ಥ ಯಾಕೆ ಗೊತ್ತಾ? ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಲ್ಲ ಅಂತ. ಅಲ್ಲಲ್ಲಿಯ ನಂಬುದ್ರೆ ದೇವ್ರ ಮಹಿಮೆ ಕಾಣ್ತೀರಾ. ಇವತ್ತು ಪುನರುತ್ಥಾನ ಶಕ್ತಿ ನಿಮ್ಮ ಮನೆಗೆ ಬರಲಿ. ನಿಮ್ಮ ಮನೆಯ ಸಾಲ ಬಂಧನಗಳು ಮುರಿದೋಗಲಿ. ಎಲ್ಲ ಅನಾರೋಗ್ಯದ ಶಕ್ತಿಗಳು ಮುರಿದೋಗಿ ಆರೋಗ್ಯ ಬರಲಿ. ನಿಮ್ಮ ಮನೆಯಲ್ಲಿ ಸಮಾಧಾನಗಳು ಬರಲಿ. ನನ್ನ ಮನೆಗೆ ಬರಲಿ ಅಂತ ಹೇಳ್ರವ. ಅಲ್ಲಲ್ಲಿಯ ಎಲ್ಲರೂ ಇವತ್ತು ಪುನರುತ್ಥಾನ ಶಕ್ತಿ ಅದು ಇವಾಗ. ಆಮೇನ್.
ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್ ಆಮೇನ್.